ಆ ಪಟ್ಟಣ ಭವ್ಯವಾದ ಕೋಟೆ, ಧಾರ್ಮಿಕ ಕೇಂದ್ರಗಳು ಮತ್ತು ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಗೆ ಹೆಸರುವಾಸಿ. ಗಜೇಂದ್ರ ಅಂದ್ರೆ ಆನೆ ಮತ್ತು ಗಡ ಅಂದ್ರೆ ಕೋಟೆ ಅಂತ ಅರ್ಥ. ಆದರೆ ಅಂತಹ ಭಾವೈಕ್ಯದ ಪಟ್ಟಣದಲ್ಲಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಜಾಗೃತಿ ಸಮಾವೇಶ ನಡೆದಿದೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಹೌದು, ಗದಗ ಜಿಲ್ಲೆಯ ಗಜೇಂದ್ರಗಡ ಅಂದ್ರೆ ಒಂದು ರೀತಿ ಪ್ರವಾಸಿ ತಾಣ. ಅದೆಷ್ಟೋ ಸೂಫಿಗಳು, ಸಂತರು, ಶರಣರು ನಡೆದಾಡಿದ ನೆಲವಿದು. ಇಲ್ಲಿರುವ ಕಾಲಕಾಲೇಶ್ವರ ಹಾಗೂ ಟಕ್ಕೆದ ದರ್ಗಾ ಈ ಭಾಗದ ಜನರ ಮನದಲ್ಲಿ ಸೌಹಾರ್ದತೆಯ ಬೆಸುಗೆ ಬೆಸೆದಿದೆ. ಜೊತೆಗೆ ಇಲ್ಲಿ ಐತಿಹಾಸಿಕವಾಗಿ ನಿರ್ಮಿಸಲಾದ 18 ಬಾವಿಗಳು, 18 ಮಸೀದಿಗಳು ಮತ್ತು 18 ಮಠಗಳು ಸರ್ವಧರ್ಮ ಸಮನ್ವಯಕ್ಕೆ ಸಾಕ್ಷಿಯಾಗಿವೆ. ಆದರೆ ಇಂತಹ ಪಟ್ಟಣದಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ಅಧ್ಯಕ್ಷ ಎಚ್.ಎಸ್. ಸೋಂಪುರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆಯಿತು. ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಹುಟ್ಟುಹಬ್ಬದ ನೆಪ ಮಾಡಿಕೊಂಡು ಇವತ್ತು ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದ್ದೇವೆ. ಇದನ್ನು ಉದ್ಘಾಟನೆ ಕರೆದಾಗ ಸತೀಶ್ ಜಾರಕಿಹೊಳಿ ಅವರು ಅಗದಿ ಒಮ್ಮನಸ್ಸಿನಿಂದ ಬಂದು ಉದ್ಘಾಟನೆಗೊಳಿಸಿದ್ದು ಖುಷಿಯಾಗಿದೆ. ಯಾಕಂದರೆ ಇದರ ಉದ್ದೇಶ ಇತ್ತೀಚಿನ ದಿನದಲ್ಲಿ ಯುವಕರು ಕೋಮುವಾದಿ ಶಕ್ತಿಗೆ ಬಲಿಪಶು ಆಗಿ ಇವತ್ತು ನಮ್ಮಲ್ಲಿ ಅಣ್ತಮ್ಮ ಇರ್ತಕ್ಕಂಥ ಇವತ್ತು ವ್ಯವಸ್ಥೆ ಹಾಳಾಗ್ತಿದೆ. ಆ ಕಾರಣಕ್ಕಾಗಿ ಕುವೆಂಪು ಅವರು ನಾಡಗೀತೆಯಲ್ಲಿ ಭಾಳ ಸ್ಪಷ್ಟ ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಏನಿದೆ ಅದನ್ನು ಸಾಕ್ಷಾತ್ಗೊಳಿಸಲು ನಾವು ಯುವಕರು ಇವತ್ತು ಒಂದು ಮಾಡಬೇಕಾಗಿದೆ. ಒಳಿತಿರ್ತಕ್ಕಂಥ ಸಮಾಜನ ಕೂಡಲಿಕ್ಕಾಗಿ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದ್ವಿ. ಒಬ್ಬ ಉತ್ಸಾಹಿ ಯುವಕ ಸಮಾಜ ಮತ್ತು ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ಬಗ್ಗೆ ಭಾಳಷ್ಟು ಅಭಿಮಾನ, ಯಾವಾಗ ಅದಕ್ಕೆ ಏನಾದರೂ ಧಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ನಮ್ಮ ಆತ್ಮೀಯ ಸ್ನೇಹಿತರಂತೆ ಎಚ್.ಎಸ್. ಸೋಂಪುರ್ ಅವರ 48ನೇ ವರ್ಷದ ಹುಟ್ಟುಹಬ್ಬ. ಅಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ರಾಜ್ಯದ ಒಬ್ಬ ಹಿರಿಯ ನಾಯಕರು, ಲೋಕೋಪಯೋಗಿ ಮಂತ್ರಿಗಳಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶೈಕ್ಷಣಿಕವಾಗಿ ಮಕ್ಕಳಿಗೆ ಪ್ರೋತ್ಸಾಹಿಸಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಸಹಾಯ ಮಾಡಿದೆ. ಇನ್ನು ಸಾನ್ನಿಧ್ಯ ವಹಿಸಿದ್ದ ಗಜೇಂದ್ರಗಡ ಟಕ್ಕೆದ ದರ್ಗಾದ ಪೀಠಾಧಿಪತಿ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಮಾತನಾಡಿ, ನಮ್ಮ ದೇಶದಲ್ಲಿ ನಾವೆಲ್ಲ ಜಾತ್ಯತೀತವಾಗಿ ಸೌಹಾರ್ದಯುತವಾಗಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕಿದೆ ಎಂದ್ರು. ಸರ್ವ ಜನಾಂಗದ ಶಾಂತಿಯ ತೋಟದ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ನಿರ್ವಹಿಸಲಿಕ್ಕೆ ಯಾರು ಬರ್ತಾರೋ ಅಂತಕ್ಕಂಥ ವಿಚಾರ ಆಲೋಚನೆ ನಮ್ಮಲ್ಲಿಗೆ. ಆದ್ರೆ ಅದಕ್ಕೆ ಆದಂತ ವ್ಯಕ್ತಿತ್ವ, ಅದಕ್ಕೆ ಆದಂತ ಒಬ್ಬ ನಾಯಕರು ನಮ್ಮ ಎಚ್.ಎಸ್. ಸೋಂಪುರ್ ಅವರು ಆಯ್ಕೆ ಮಾಡಿ ನಮ್ಮ ಸತೀಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಯಕ್ರಮ ಉದ್ಘಾಟನೆಗೆ ಕರೆಸಿದ್ದು ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದ್ರೆ ಪ್ರತಿಯೊಂದು ಹಂತದೊಳಗ ಜನರ ಏಳಿಗೆಗಾಗಿ ಶ್ರಮಿಸುವ ಶ್ರಮಿಕಾರರು, ಎಲ್ಲರೂ ಕೂಡ ನನ್ನವರೇ ಅಂತ ಹೇಳಿ ಭಾವಿಸಿ ಎಲ್ಲರೂ ಕೂಡ ಒಳಿತಾಗಲಿ ಅಂತ ಬಯಸುವಂತ ಸಂಕಲ್ಪವನ್ನು ಉಳ್ಳವರು ಸತೀಶ್ ಜಾರಕಿಹೊಳಿ ಅವರು ಅಂತಕ್ಕಂಥದ್ದು. ಧರ್ಮ, ಭಾಷೆ ಮತ್ತು ಸಂಸ್ಕೃತಿಗಳನ್ನ ಹೊಂದಿರುವ ಭಾರತದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ನಡೆಯಬೇಕಿದೆ. ಕ್ಯಾಮರಾಮನ್ ವಿಜಯ್ ಕಾಗನೂರ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.